ಇದು ಮುರಿದ ಪೆನ್ಸಿಲ್ ಕೃತಜ್ಞತೆಯ ಸಣ್ಣ ಕತೆ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅರ್ಜುನ್ ಯಾವಾಗಲೂ ಎಲ್ಲದರ ಬಗ್ಗೆಯೂ ದೂರುತ್ತಿದ್ದ. ಬಿಸಿಲು ಇದ್ದರೆ ಅದು ತುಂಬಾ ಬಿಸಿಲು ಎಂದು ಹೇಳುತ್ತಿದ್ದ. ಮಳೆ ಬಂದರೆ ಅದು ತನ್ನ ಆಟದ ಸಮಯವನ್ನು ಹಾಳು ಮಾಡುತ್ತದೆ ಎಂದು ಹೇಳುತ್ತಿದ್ದ. ಅವನ ಬಳಿ ಏನೇ ಇದ್ದರೂ ಅವನು ಯಾವಾಗಲೂ ಬೇರೆ ಏನನ್ನಾದರೂ ಬಯಸುತ್ತಿದ್ದ. ಒಂದು ದಿನ ಅರ್ಜುನ್ ತನ್ನ ಅಜ್ಜನ ಮನೆಗೆ ಹೋದನು. ಮನೆ ಕೆಲಸ ಮಾಡುವಾಗ ಅವನ ಪೆನ್ಸಿಲ್ ಇದ್ದಕ್ಕಿದ್ದಂತೆ ಮುರಿದು ಹೋಯಿತು. ನಿರಾಶೆಗೊಂಡ ಅರ್ಜುನ್ ಅದನ್ನು ಎಸೆದು, ನನಗೆ ಎಲ್ಲವೂ ಕೆಟ್ಟದ್ದೇಕೆ ಸಂಭವಿಸುತ್ತದೆ? ನನಗೆ ಒಳ್ಳೆಯ ಪೆನ್ಸಿಲ್ ಕೂಡ ಸಿಗುತ್ತಿಲ್ಲ ಎಂದು ಹೇಳಿದನು. ಅವನ ಅಜ್ಜ ಸದ್ದಿಲ್ಲದೆ ಮುರಿದ ಪೆನ್ಸಿಲ್ ಅನ್ನು ಎತ್ತಿಕೊಂಡು ಅವನಿಗೆ ಕೊಟ್ಟರು. ಅರ್ಜುನ್, ಪೆನ್ಸಿಲ್ಗಳಲ್ಲಿ ನನಗೆ ಹೆಚ್ಚು ಇಷ್ಟವಾದದ್ದು ಯಾವುದು ಗೊತ್ತಾ ಎಂದು ಅವರು ಕೇಳಿದರು. ಅರ್ಜುನ್ ತಲೆ ಅಲ್ಲಾಡಿಸಿದ. ಅಜ್ಜ ಮುಗುಳ್ನಗುತ್ತಾ ಹೇಳಿದರು, ಪೆನ್ಸಿಲ್ ಒಡೆದಾಗ ನಾವು ಅದನ್ನು ಎಸೆಯುವುದಿಲ್ಲ, ನಾವು ಅದನ್ನು ಹರಿತಗೊಳಿಸುತ್ತೇವೆ ಮತ್ತು ಅದು ಮತ್ತೆ ಉಪಯುಕ್ತವಾಗುತ್ತದೆ. ಜೀವನವು ಒಂದೇ ಆಗಿರುತ್ತದೆ. ದೂರುವ ಬದಲು ನಾವು ನಮ್ಮಲ್ಲಿರುವುದಕ್ಕೆ ಕೃತಜ್ಞರಾಗಿರಬೇಕು ಮತ್ತು ಅದನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸಬೇಕು. ಅರ್ಜುನ್ ಒಂದು ಕ್ಷಣ ಯೋಚಿಸಿದನು. ಇತರರಿಗೆ ಇಲ್ಲದಿರುವ ಅನೇಕ ವಸ್ತುಗಳು ತನ್ನಲ್ಲಿವೆ ಎಂದು ಅವನಿಗೆ ಈಗ ಅರಿವಾಯಿತು. ಅದು ಮನೆ, ಪುಸ್ತಕಗಳು, ಪ್ರೀತಿಯ ಕುಟುಂಬ ಮತ್ತು ಇನ್ನೂ ಹರಿತಗೊಳಿಸಬಹುದಾದ ಈ ಪೆನ್ಸಿಲ್ ಕೂಡ ಆಗಿರಬಹುದು. ಆ ದಿನ ಅವನು ತನ್ನ ಮನೆಕೆಲಸವನ್ನು ದೂರು ನೀಡದೆ ಮುಗಿಸಿದನು. ಮೊದಲ ಬಾರಿಗೆ ಅವನಲ್ಲಿ ಈಗ ಕೃತಜ್ಞತೆಯ ಭಾವನೆ ಮೂಡಿತು. ಈ ಕಥೆಯ ನೀತಿಯೇನೆಂದರೆ, ಕೃತಜ್ಞತೆಯು ನಮ್ಮಲ್ಲಿರುವುದನ್ನು ತೃಪ್ತಿಯನ್ನಾಗಿಸಿ ಪರಿವರ್ತಿಸುತ್ತದೆ. ನಾವು ದೂರು ನೀಡುವುದನ್ನು ನಿಲ್ಲಿಸಿ ಪ್ರಶಂಸಿಸಿ ಆನಂದಿಸಲು ಪ್ರಾರಂಭಿಸಿದಾಗ ಜೀವನವು ಉತ್ತಮಗೊಳ್ಳುತ್ತದೆ. ಈ ವಿಡಿಯೋ ನಿಮಗೊಂದು ಪ್ರೇರಣೆಯಾದಲ್ಲಿ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಇತರರಿಗೆ ಪ್ರೇರಣೆಯಾಗಲಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.